ವೆಲ್ಕಮ್ ಬ್ಯಾಕ್. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ದೂರುದಾರ ಸಂದೀಪ್ ಏನಿದ್ದಾರೆ, ಇವರು ಈಗ ದೂರು ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ 400 ಕೋಟಿ ದರೋಡೆ ಕೇಸ್ನಲ್ಲಿ ಈ ಉದ್ಯಮಿ ತಾನು ಕಿಡ್ನಾಪ್ ಆಗಿದ್ದೆ ಅಂತ ಹೇಳ್ಕೊಂಡಿದ್ದ. ಕಿಶೋರ್ ಸೇಠ್ ಸಹಚರರಿಂದ ತನ್ನ ಕಿಡ್ನಾಪ್ ಆಗಿತ್ತು ಅನ್ನೋದನ್ನ ಕೂಡ ಸಂದೀಪ್ ಹೇಳಿದ್ದ. ಆತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಿಸುವುದಕ್ಕೆ ಮುಂದಾಗಿದ್ದಾನೆ. ಬೆಳಗಾವಿ ಪೊಲೀಸರಿಗೆ ದೂರು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ಅಂತಂದ್ರೆ ಬೆಳಗಾವಿ ಎಸ್ಪಿ ಮೊನ್ನೆ ತಾನೇ ಮಾತಾಡ್ತಾ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಾವು ತನಿಖೆ ಮಾಡೋದಕ್ಕೆ ಬರಲ್ಲ, ದೂರು ದಾಖಲಾಗಿಲ್ಲ, ಲೆಟರ್ ಬಂದಿದೆ, ಮಹಾರಾಷ್ಟ್ರದಿಂದ ಲೆಟರ್ ಬಂದಿದೆ, ತನಿಖೆಗೆ ಸಹಕಾರ ಕೊಡಬೇಕು ಅಂತ. ಹಾಗಾಗಿ ತನಿಖೆಗೆ ಏನ್ ಸಹಕಾರ ಬೇಕು ಅದು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗ ಈ ಉದ್ಯಮಿ ಸಂದೀಪ್, ಕಿಡ್ನಾಪ್ ಆದಂತಹ ಉದ್ಯಮಿ ಸಂದೀಪ್ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ದೂರುದಾರ ಸಂದೀಪ್ ಏನಿದ್ದಾರೆ, ಇವರು ಈಗ ದೂರು ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ 400 ಕೋಟಿ ದರೋಡೆ ಕೇಸ್ನಲ್ಲಿ ಈ ಉದ್ಯಮಿ ತಾನು ಕಿಡ್ನಾಪ್ ಆಗಿದ್ದೆ ಅಂತ ಹೇಳ್ಕೊಂಡಿದ್ದ. ಕಿಶೋರ್ ಸೇಠ್ ಸಹಚರರಿಂದ ತನ್ನ ಕಿಡ್ನಾಪ್ ಆಗಿತ್ತು ಅನ್ನೋದನ್ನ ಕೂಡ ಸಂದೀಪ್ ಹೇಳಿದ್ದ. ಆತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಿಸುವುದಕ್ಕೆ ಮುಂದಾಗಿದ್ದಾನೆ. ಬೆಳಗಾವಿ ಪೊಲೀಸರಿಗೆ ದೂರು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ಅಂತಂದ್ರೆ ಬೆಳಗಾವಿ ಎಸ್ಪಿ ಮೊನ್ನೆ ತಾನೇ ಮಾತಾಡ್ತಾ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಾವು ತನಿಖೆ ಮಾಡೋದಕ್ಕೆ ಬರಲ್ಲ, ದೂರು ದಾಖಲಾಗಿಲ್ಲ, ಲೆಟರ್ ಬಂದಿದೆ, ಮಹಾರಾಷ್ಟ್ರದಿಂದ ಲೆಟರ್ ಬಂದಿದೆ, ತನಿಖೆಗೆ ಸಹಕಾರ ಕೊಡಬೇಕು ಅಂತ. ಹಾಗಾಗಿ ತನಿಖೆಗೆ ಏನ್ ಸಹಕಾರ ಬೇಕು ಅದು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗ ಈ ಉದ್ಯಮಿ ಸಂದೀಪ್, ಕಿಡ್ನಾಪ್ ಆದಂತಹ ಉದ್ಯಮಿ ಸಂದೀಪ್ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ದೂರುದಾರ ಸಂದೀಪ್ ಏನಿದ್ದಾರೆ, ಇವರು ಈಗ ದೂರು ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ 400 ಕೋಟಿ ದರೋಡೆ ಕೇಸ್ನಲ್ಲಿ ಈ ಉದ್ಯಮಿ ತಾನು ಕಿಡ್ನಾಪ್ ಆಗಿದ್ದೆ ಅಂತ ಹೇಳ್ಕೊಂಡಿದ್ದ. ಕಿಶೋರ್ ಸೇಠ್ ಸಹಚರರಿಂದ ತನ್ನ ಕಿಡ್ನಾಪ್ ಆಗಿತ್ತು ಅನ್ನೋದನ್ನ ಕೂಡ ಸಂದೀಪ್ ಹೇಳಿದ್ದ. ಆತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಿಸುವುದಕ್ಕೆ ಮುಂದಾಗಿದ್ದಾನೆ. ಬೆಳಗಾವಿ ಪೊಲೀಸರಿಗೆ ದೂರು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ಅಂತಂದ್ರೆ ಬೆಳಗಾವಿ ಎಸ್ಪಿ ಮೊನ್ನೆ ತಾನೇ ಮಾತಾಡ್ತಾ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಾವು ತನಿಖೆ ಮಾಡೋದಕ್ಕೆ ಬರಲ್ಲ, ದೂರು ದಾಖಲಾಗಿಲ್ಲ, ಲೆಟರ್ ಬಂದಿದೆ, ಮಹಾರಾಷ್ಟ್ರದಿಂದ ಲೆಟರ್ ಬಂದಿದೆ, ತನಿಖೆಗೆ ಸಹಕಾರ ಕೊಡಬೇಕು ಅಂತ. ಹಾಗಾಗಿ ತನಿಖೆಗೆ ಏನ್ ಸಹಕಾರ ಬೇಕು ಅದು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗ ಈ ಉದ್ಯಮಿ ಸಂದೀಪ್, ಕಿಡ್ನಾಪ್ ಆದಂತಹ ಉದ್ಯಮಿ ಸಂದೀಪ್ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ದೂರುದಾರ ಸಂದೀಪ್ ಏನಿದ್ದಾರೆ, ಇವರು ಈಗ ದೂರು ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ 400 ಕೋಟಿ ದರೋಡೆ ಕೇಸ್ನಲ್ಲಿ ಈ ಉದ್ಯಮಿ ತಾನು ಕಿಡ್ನಾಪ್ ಆಗಿದ್ದೆ ಅಂತ ಹೇಳ್ಕೊಂಡಿದ್ದ. ಕಿಶೋರ್ ಸೇಠ್ ಸಹಚರರಿಂದ ತನ್ನ ಕಿಡ್ನಾಪ್ ಆಗಿತ್ತು ಅನ್ನೋದನ್ನ ಕೂಡ ಸಂದೀಪ್ ಹೇಳಿದ್ದ. ಆತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಿಸುವುದಕ್ಕೆ ಮುಂದಾಗಿದ್ದಾನೆ. ಬೆಳಗಾವಿ ಪೊಲೀಸರಿಗೆ ದೂರು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ಅಂತಂದ್ರೆ ಬೆಳಗಾವಿ ಎಸ್ಪಿ ಮೊನ್ನೆ ತಾನೇ ಮಾತಾಡ್ತಾ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಾವು ತನಿಖೆ ಮಾಡೋದಕ್ಕೆ ಬರಲ್ಲ, ದೂರು ದಾಖಲಾಗಿಲ್ಲ, ಲೆಟರ್ ಬಂದಿದೆ, ಮಹಾರಾಷ್ಟ್ರದಿಂದ ಲೆಟರ್ ಬಂದಿದೆ, ತನಿಖೆಗೆ ಸಹಕಾರ ಕೊಡಬೇಕು ಅಂತ. ಹಾಗಾಗಿ ತನಿಖೆಗೆ ಏನ್ ಸಹಕಾರ ಬೇಕು ಅದು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗ ಈ ಉದ್ಯಮಿ ಸಂದೀಪ್, ಕಿಡ್ನಾಪ್ ಆದಂತಹ ಉದ್ಯಮಿ ಸಂದೀಪ್ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ದೂರುದಾರ ಸಂದೀಪ್ ಏನಿದ್ದಾರೆ, ಇವರು ಈಗ ದೂರು ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ 400 ಕೋಟಿ ದರೋಡೆ ಕೇಸ್ನಲ್ಲಿ ಈ ಉದ್ಯಮಿ ತಾನು ಕಿಡ್ನಾಪ್ ಆಗಿದ್ದೆ ಅಂತ ಹೇಳ್ಕೊಂಡಿದ್ದ.
ಕಿಶೋರ್ ಸ್ಟೇಟ್ ಸಹಚರರಿಂದ ತನ್ನ ಕಿಡ್ನಾಪ್ ಆಗಿತ್ತು ಅನ್ನೋದನ್ನ ಕೂಡ ಸಂದೀಪ್ ಹೇಳಿದ್ದ. ಆತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಿಸುವುದಕ್ಕೆ ಮುಂದಾಗಿದ್ದಾನೆ. ಬೆಳಗಾವಿ ಪೊಲೀಸರಿಗೆ ದೂರು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ಅಂತಂದ್ರೆ ಬೆಳಗಾವಿ ಎಸ್ಪಿ ಮೊನ್ನೆ ತಾನೇ ಮಾತಾಡ್ತಾ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಾವು ತನಿಖೆ ಮಾಡೋದಕ್ಕೆ ಬರಲ್ಲ, ದೂರು ದಾಖಲಾಗಿಲ್ಲ, ಲೆಟರ್ ಬಂದಿದೆ, ಮಹಾರಾಷ್ಟ್ರದಿಂದ ಲೆಟರ್ ಬಂದಿದೆ, ತನಿಖೆಗೆ ಸಹಕಾರ ಕೊಡಬೇಕು ಅಂತ. ಹಾಗಾಗಿ ತನಿಖೆಗೆ ಏನ್ ಸಹಕಾರ ಬೇಕು ಅದು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗ ಈ ಉದ್ಯಮಿ ಸಂದೀಪ್, ಕಿಡ್ನಾಪ್ ಆದಂತ ಉದ್ಯಮಿ ಸಂದೀಪ್ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ದೂರುದಾರ ಸಂದೀಪ್ ಏನಿದ್ದಾರೆ, ಇವರು ಈಗ ದೂರು ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ 400 ಕೋಟಿ ದರೋಡೆ ಕೇಸ್ನಲ್ಲಿ ಈ ಉದ್ಯಮಿ ತಾನು ಕಿಡ್ನಾಪ್ ಆಗಿದ್ದೆ ಅಂತ ಹೇಳ್ಕೊಂಡಿದ್ದ. ಕಿಶೋರ್ ಸ್ಟೇಟ್ ಸಹಚರರಿಂದ ತನ್ನ ಕಿಡ್ನಾಪ್ ಆಗಿತ್ತು ಅನ್ನೋದನ್ನ ಕೂಡ ಸಂದೀಪ್ ಹೇಳಿದ್ದ. ಆತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಿಸುವುದಕ್ಕೆ ಮುಂದಾಗಿದ್ದಾನೆ. ಬೆಳಗಾವಿ ಪೊಲೀಸರಿಗೆ ದೂರು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ಅಂತಂದ್ರೆ ಬೆಳಗಾವಿ ಎಸ್ಪಿ ಮೊನ್ನೆ ತಾನೇ ಮಾತಾಡ್ತಾ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಾವು ತನಿಖೆ ಮಾಡೋದಕ್ಕೆ ಬರಲ್ಲ, ದೂರು ದಾಖಲಾಗಿಲ್ಲ, ಲೆಟರ್ ಬಂದಿದೆ, ಮಹಾರಾಷ್ಟ್ರದಿಂದ ಲೆಟರ್ ಬಂದಿದೆ, ತನಿಖೆಗೆ ಸಹಕಾರ ಕೊಡಬೇಕು ಅಂತ. ಹಾಗಾಗಿ ತನಿಖೆಗೆ ಏನ್ ಸಹಕಾರ ಬೇಕು ಅದು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗ ಈ ಉದ್ಯಮಿ ಸಂದೀಪ್, ಕಿಡ್ನಾಪ್ ಆದಂತ ಉದ್ಯಮಿ ಸಂದೀಪ್ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ದೂರುದಾರ ಸಂದೀಪ್ ಏನಿದ್ದಾರೆ, ಇವರು ಈಗ ದೂರು ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ 400 ಕೋಟಿ ದರೋಡೆ ಕೇಸ್ನಲ್ಲಿ ಈ ಉದ್ಯಮಿ ತಾನು ಕಿಡ್ನಾಪ್ ಆಗಿದ್ದೆ ಅಂತ ಹೇಳ್ಕೊಂಡಿದ್ದ. ಕಿಶೋರ್ ಸ್ಟೇಟ್ ಸಹಚರರಿಂದ ತನ್ನ ಕಿಡ್ನಾಪ್ ಆಗಿತ್ತು ಅನ್ನೋದನ್ನ ಕೂಡ ಸಂದೀಪ್ ಹೇಳಿದ್ದ. ಆತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಿಸುವುದಕ್ಕೆ ಮುಂದಾಗಿದ್ದಾನೆ. ಬೆಳಗಾವಿ ಪೊಲೀಸರಿಗೆ ದೂರು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ಅಂತಂದ್ರೆ ಬೆಳಗಾವಿ ಎಸ್ಪಿ ಮೊನ್ನೆ ತಾನೇ ಮಾತಾಡ್ತಾ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಾವು ತನಿಖೆ ಮಾಡೋದಕ್ಕೆ ಬರಲ್ಲ, ದೂರು ದಾಖಲಾಗಿಲ್ಲ, ಲೆಟರ್ ಬಂದಿದೆ, ಮಹಾರಾಷ್ಟ್ರದಿಂದ ಲೆಟರ್ ಬಂದಿದೆ, ತನಿಖೆಗೆ ಸಹಕಾರ ಕೊಡಬೇಕು ಅಂತ. ಹಾಗಾಗಿ ತನಿಖೆಗೆ ಏನ್ ಸಹಕಾರ ಬೇಕು ಅದು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗ ಈ ಉದ್ಯಮಿ ಸಂದೀಪ್, ಕಿಡ್ನಾಪ್ ಆದಂತ ಉದ್ಯಮಿ ಸಂದೀಪ್ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ.